ವೀಕ್ಷಕರೇ, ತುಲಾ ರಾಶಿಯ ಬಹುಮುಖ್ಯವಾಗಿರತಕ್ಕಂತ ವಿಡಿಯೋ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಎಂತಹ ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಯಾವ ಎಚ್ಚರಿಕೆಯನ್ನ ಅನುಸರಿಸಿದಾಗ ಒಂದು ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂತ ಅದ್ಭುತವಾಗಿರತಕ್ಕಂತ ವಿಷಯವನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಒಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ಮಾಡ್ತೇವೆ. ವಿಡಿಯೋದ ಕೊನೆಯಲ್ಲಿ ತುಂಬಾ ಸರಳವಾಗಿರುವಂತಹ ಅದ್ಭುತ ಫಲದಾಯಕವಾಗಿರತಕ್ಕಂತಹ ಪರಿಹಾರಗಳು ಕೂಡ ಈ ವಿಡಿಯೋದಲ್ಲಿ ಸಿಗ್ತಾ ಇದೆ. ಆ ಕಾರಣಕ್ಕಾಗಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನು ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ನಿಮಗ್ ಗೊತ್ತಿರೋ ಹಾಗೆ ಈ ಹಿಂದಿನ ವಿಡಿಯೋಗಳಲ್ಲೂ ಕೂಡ ನಾವು ತಿಳಿಸಿದೀವಿ. ತುಲಾ ರಾಶಿಯವರ ಜನ್ಮ ನಕ್ಷತ್ರಗಳು ಯಾವುದು ಅಂತಂದ್ರೆ ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಚರಣ, ಸ್ವಾತಿ ನಕ್ಷತ್ರದ 4 ಚರಣಗಳು, ವಿಶಾಖ ನಕ್ಷತ್ರದ ಮೊದಲ 3 ಚರಣ ಸೇರಿರತಕ್ಕಂತಹ ತುಲಾ ರಾಶಿ. ಇನ್ನು ಈ ತುಲಾ ರಾಶಿಯವರಿಗೆ ಮಿತ್ರ ರಾಶಿ ಬಂದು ಮಿಥುನ, ಕಟಕ, ಕುಂಭ ರಾಶಿ ಆದ್ರೆ ಶತ್ರು ರಾಶಿ ಸಿಂಹ ರಾಶಿ ಆಗಿರತಕ್ಕಂಥದ್ದು. ತುಲಾ ರಾಶಿಯವರ ತಕ್ಷಣ ಕೇಳಬೇಕಾ, ಯಾವತ್ತಿಗೂ ದೃಢ ಸಂಕಲ್ಪವುಳ್ಳಂತಹ ವ್ಯಕ್ತಿಗಳು, ಸ್ವರ ಮಾಧುರ್ಯ ಇರತಕ್ಕಂತಹ ವ್ಯಕ್ತಿಗಳು, ನಿಪುಣರು, ಅಧ್ಯಯನಶೀಲರು, ಜಾಣರು, ಎಂತಹ ಕಷ್ಟದ ಸ್ಥಿತಿಯಲ್ಲಿದ್ರೂ ಕೂಡ ಅದನ್ನ ಎದುರಿಸಿ ಗಟ್ಟಿಯಾಗಿ ನಿಲ್ಲುವಂತಹ ವ್ಯಕ್ತಿಗಳು ಯಾರು ಅಂತ ಕೇಳಿದ್ರೆ ಅದು ತುಲಾ ರಾಶಿಯವರು ಅಂತ ಹೇಳ್ಬೇಕು. ಅಂತಹ ತುಲಾ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ ಅಂತ ನೋಡಿದ್ರೆ, ನೋಡಿ, ನಿಮಗೆ ಸಾಕಷ್ಟು ಒತ್ತಡ ಇರ್ಬೋದು, ಕಷ್ಟ ಇರ್ಬೋದು, ಜಂಜಾಟಗಳಿರ್ಬೋದು, ಜವಾಬ್ದಾರಿ ಇರ್ಬೋದು, ಮತ್ತೆ ನೀವು ಮುಂದೆ ಮಾಡ್ಬೇಕನ್ನುವಂತ ಕನಸುಗಳಿರ್ಬೋದು. ಖಂಡಿತವಾಗಿಯೂ ಅದನ್ನ ಒಂದು ಪ್ಲಾನ್ ಮಾಡಿಕೊಂಡು ಒಂದು ಸರಿದಾರಿಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಮಾಡ್ಕೋಬೇಕು. ಯಾವ ನಿಟ್ಟಿನಲ್ಲಿ, ಯಾವ ಆಯಾಮದಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಫಲ ಸಿಗುತ್ತೆ, ಯಶಸ್ವಿ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ನೀವೇ ಒಂದು ಪ್ಲಾನ್ ಅನ್ನ ರೂಪಿಸ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ಉದ್ಯೋಗದಲ್ಲಿ ನಿಮಗೆ ಅನುಕೂಲಕರವಾಗಿರತಕ್ಕಂಥ ವಾತಾವರಣ ಸೃಷ್ಟಿ ಆಗುತ್ತೆ. ನೀವು ಯಾವುದೇ ತರದ ಉದ್ಯೋಗ ಮಾಡಿ, ವ್ಯಾಪಾರ ಮಾಡಿ, ವಹಿವಾಟು ಮಾಡಿ, ಅಥವಾ ನೀವು ಸರ್ಕಾರಿ, ಅರೆ ಸರ್ಕಾರಿಯಲ್ಲೇ ಇರಿ, ಯಾವುದೇ ಒಂದು ಕ್ಷೇತ್ರದಲ್ಲೇ ನೀವು ಕೆಲಸ ಮಾಡ್ತಾ ಇರಿ, ನೀವು ಮಾಡುವಂತ ಕ್ಷೇತ್ರದಲ್ಲಿ ನಿಮಗೆ ಆದಾಯವನ್ನು ಗಳಿಸೋದಕ್ಕೆ ಏನು ಬೇಕಾಗಿದೆ ಅದಕ್ಕೆ ಒಂದು ವ್ಯವಸ್ಥೆ ಇರುತ್ತೆ, ಅನುಕೂಲತೆಗಳಿರುತ್ತೆ. ಆದ್ರೆ ಆ ನಿಟ್ಟಿನಲ್ಲಿ ನೀವು ಯೋಜನೆಯನ್ನ ರೂಪಿಸ್ಬೇಕು, ಆ ನಿಟ್ಟಿನಲ್ಲಿ ನೀವು ಯೋಚನೆಯನ್ನ ಮಾಡ್ಕೊಂಡಿರಬೇಕು. ಅಂದಾಗ ಮಾತ್ರ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಇನ್ನು ಆದಾಯದಲ್ಲೂ ಸ್ಥಿರತೆ ಇದ್ರೂ ಕೂಡ ಅನೇಕ ಜಂಜಾಟಗಳು, ಗೊಂದಲಗಳು ಸಹಜವಾಗಿ ನಿಮ್ಮಿಂದ ಇದ್ದೇ ಇರುತ್ತೆ. ಯಾಕಂತಂದ್ರೆ ನೀವು ಸದಾ ಒಂದಿಲ್ಲೊಂದು ತೊಂದರೆಯಲ್ಲಿ, ಒಂದಿಲ್ಲೊಂದು ಜವಾಬ್ದಾರಿಯಿಂದ ಬಂದಿರತಕ್ಕಂತ ವ್ಯಕ್ತಿಗಳಾಗಿರೋದ್ರಿಂದ, ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಹಾಗಾಗಿ ಅದು ಇದ್ದಿದ್ದೆ. ಆದ್ರೆ ನೀವು ಅದನ್ನೆಲ್ಲವನ್ನು ಬೀಟ್ ಮಾಡಿ ಮುಂದೆ ಹೋಗುವಂತಹ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗುತ್ತೆ. ವಿಶೇಷವಾಗಿ ನಿಮ್ಮ ಪತ್ನಿ ಅಥವಾ ನಿಮ್ಮ ಪತಿ ನಿಮಗೆ ಬಹಳಷ್ಟು ಸಹಾಯ ಮಾಡ್ತಾರೆ, ಹೆಲ್ಪಿಂಗ್ ನೇಚರ್ ಇರುತ್ತೆ. ಒಬ್ರಿಗೊಬ್ರು ಅರ್ಥ ಮಾಡಿಕೊಳ್ಳುವಿಕೆ ತುಂಬಾ ಚೆನ್ನಾಗಿರುತ್ತೆ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಾಗ ಅನೇಕ ಎಡರು ತೊಡರುಗಳು, ಕಷ್ಟ ಕಾರ್ಪಣ್ಯಗಳು, ಸಮಸ್ಯೆಗಳು ಕೂಡ ನಿವಾರಣೆ ಆಗುವಂತ ಸಾಧ್ಯತೆ ಇರುತ್ತೆ. ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಬಹಳ ಮುಖ್ಯ. ಈ ಪ್ರೇಮಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಇರುತ್ತೆ, ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಇರುತ್ತೆ. ಆ ಹೊಂದಾಣಿಕೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡೋದಕ್ಕೆ ಸಹಕಾರಿ ಆಗುತ್ತೆ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿರ್ತಕ್ಕಂತ ವಿಚಾರ. ಇನ್ನು ನಿಮಗೆ ಬಹಳ ದೊಡ್ಡ ಎಚ್ಚರಿಕೆ ಏನು ಗೊತ್ತಾ, ನಿಮ್ಮನ್ನ ನೋಡುವಂತಹ ಜನ ಬಹಳಷ್ಟಿದ್ದಾರೆ, ನಿಮ್ಮನ್ನ ಫಾಲೋ ಮಾಡುವಂತ ಜನ ಬಹಳಷ್ಟು ಇರ್ತಾರೆ, ನಿಮ್ಮ ಮುಂದಿನ ನಡೆ ಏನಿರುತ್ತೆ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರತಕ್ಕಂತ ಜನ ಇದ್ದಾರೆ. ನಿಜನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನೀವು ಚಿಕ್ಕವರೇ ಇರ್ಬೋದು, ಬಡವರೇ ಇರ್ಬೋದು, ಶ್ರೀಮಂತರೇ ಇರ್ಬೋದು, ದೊಡ್ಡ ವ್ಯಕ್ತಿಗಳೇ ಆಗಿರ್ಬೋದು. ಆದ್ರೆ ನಿಮ್ಮ ಹಂತಕ್ಕೆ, ನಿಮ್ಮ ಮಟ್ಟಕ್ಕೆ ಈ ಎಲ್ಲಾ ಒಂದು ಬೆಳವಣಿಗೆಗಳು ಇರ್ತವೆ. ಆದ್ರೆ ನೀವು ಬಹಳ ಜಾಗ್ರತೆಯಿಂದ ಇರಬೇಕು. ಯಾಕೆ ಜಾಗ್ರತೆ ಅಂತಂದ್ರೆ, ದುಡುಕಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು, ದಾರಿ ತಪ್ಪಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಆಯ ತಪ್ಪಿ ನೀವೇನಾದ್ರೂ ಮಾತಾಡಿದ್ರೆ ಕೆಲವೊಂದು ಪೇಚಿಗೆ ಸಿಕ್ಕಾಕೊಳ್ಳುವಂತ ಸನ್ನಿವೇಶ ಇರುತ್ತೆ. ಕೆಲವೊಂದು ಜನ ಅಂತೂ ನಿಮ್ಮ ತಪ್ಪುಗಳನ್ನೇ ಮಾಡುವಂತದ್ದನ್ನ ವೇಟ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಯಾವಾಗ ತಪ್ಪು ಮಾಡ್ತಾರೆ ಇವರು, ನೋಡೋಣ, ಆ ಟೈಮ್ ನಲ್ಲಿ ಅಟ್ಯಾಕ್ ಮಾಡೋಣ, ಇವರ ಮಾನಕ್ಕೆ ಕಳಂಕ ಮಾಡೋಣ ಅನ್ನುವಂತಹ ಕೆಲವೊಂದು ಆಗದೆ ಇರುವಂತ ಜನಗಳಿರ್ತಾರೆ. ಆ ಜನಗಳಿಗೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಸೇಫ್ ಆಗಿ ನೀವು ರಿಸ್ಕ್ ಅನ್ನ ತೆಗೆದುಕೊಳ್ಳಾರ್ದೆ, ಯಾವುದೇ ಜಂಜಾಟಗಳಿಲ್ಲದೆ
ಕ್ಲೀನ್ ಆಗಿ ನೀವಾಯ್ತು, ನಿಮ್ ಕೆಲಸ ಆಯ್ತು, ನಿಮ್ ಮನೆ ಆಯ್ತು. ಯಾರೋ ನಿಮ್ ಕೈಲಿಂದ ಸಹಾಯ ಮಾಡಕ್ಕಾದ್ರೆ ಮಾಡ್ಕೊಳ್ಳಿ, ಇಲ್ಲಂತಂದ್ರೆ ಬಿಡಿ. ಸಹಾಯ ಮಾಡಕ್ ಹೋಗಿ ಆಮೇಲೆ ನೀವು ಪೇಚಿಗೆ ಸಿಕ್ಕಾಕೊಂಡ್ಬಿಡ್ಬೋದು. ರಿಸ್ಕ್ಯೂ ಆಗಿರ್ತಕ್ಕಂಥ ಯಾವುದೇ ವ್ಯವಹಾರ ಆಗಿರ್ಲಿ, ಯಾವುದೇ ಕೆಲಸ ಆಗಿರ್ಲಿ, ಇಂಥದ್ದನ್ನ ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು. ದುಡುಕಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಮಾತಿನ ಮೇಲೆ ಹಿಡಿತವನ್ನ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಜೊತೆಗೆ ಈ ತಿಂಗಳಲ್ಲಿ ಇನ್ನು ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸೋದಿದೆ. ಆದ್ರೆ ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. 80 ರಿಂದ 100 ಪುಟಗಳ ಸಂಪೂರ್ಣವಾದ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರ್ತಕ್ಕಂಥ ಜನ್ಮ ಜಾತಕ ಫಲ. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜನ್ಮ ಜಾತಕ ಫಲ ಸಿಗುತ್ತೆ. ಈಗಲೇ ನಂಬಿಕೆ, ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಈ ಒಂದು ತಿಂಗಳಲ್ಲಿ ನಿಮಗೆ ಏನಾದ್ರೂ ಒಂದು ವಾಹನ ಕೊಳ್ಳಬೇಕು, ಮನೆ ಕಟ್ಟಬೇಕು, ಯಾವ್ದೋ ಸೈಟ್ ಕೊಳ್ಳಬೇಕು, ಯಾವ್ದೋ ಒಂದು ಹೊಸ ಕೆಲಸಗಳನ್ನ ಮಾಡ್ಕೋಬೇಕು ಅನ್ನುವಂತ ಪ್ಲಾನ್ ಅಲ್ಲಿದ್ರೆ, ಹೊಸ ಬಿಸ್ನೆಸ್ ಆರಂಭ ಮಾಡ್ಬೇಕು ಅನ್ಕೊಂಡು ವಿಚಾರ ಮಾಡ್ಕೊಂಡಿದ್ರೆ ಖಂಡಿತ ಮಾಡಬಹುದು. ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡ್ಕೊಂಡು ನೀವು ಪ್ರಯತ್ನವನ್ನ ಮಾಡಿಕೊಳ್ಳಿ. ಅತಿಯಾದ ರಿಸ್ಕ್ ಅನ್ನ ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡಿ. ಇನ್ನು ವಿದ್ಯಾರ್ಥಿಗಳಿಗಂತೂ ತುಂಬಾ ಅದ್ಭುತವಾಗಿರತಕ್ಕಂತ ಫಲ ಇದೆ. ಹೆಚ್ಚಿನ ಆಸಕ್ತಿಯನ್ನ ತೋರಿಸಿ ಓದಿದ್ದೆ ಆದ್ರೆ ಓದಿನಲ್ಲಿ ಏನೋ ಒಂದು ಸಾಧನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ರಿಂದ ಓದಿನ ಕಡೆ ಹೆಚ್ಚಿನ ಅಭಿರುಚಿಯನ್ನ ರೂಢಿಸ್ಕೊಂಡು ನೀವು ನಿಮ್ಮ ಗುರಿಯೆಡೆಗೆ ಹೋಗುವಂತಹ ಪ್ರಯತ್ನವನ್ನ ವಿದ್ಯಾರ್ಥಿಗಳು ಮಾಡಬೇಕಾಗತ್ತೆ. ಇನ್ನು ಉದ್ಯೋಗದಲ್ಲಿ ಬಹಳಷ್ಟು ಉತ್ತಮ ಅವಕಾಶಗಳಿರುತ್ತೆ, ಹೊಸ ಹೊಸ ಆಲೋಚನೆಗಳಿರುತ್ತೆ, ಹೊಸ ಹೊಸ ಯೋಜನೆಗಳಿರುತ್ತೆ. ಆ ಯೋಜನೆ ತಕ್ಕಂತೆ ನೀವು ಪ್ಲಾನ್ ಮಾಡ್ಕೊಂಡು ಹೋಗಿದ್ದೆ ಆದ್ರೆ ಸಮಯಕ್ಕೆ ತಕ್ಕಂತೆ ನೀವು ನಡಿಬೇಕಾಗತ್ತೆ. ಸಮಯಕ್ಕೆ ತಕ್ಕಂತೆ ನಡೆದ್ರೆ ಒಳ್ಳೆ ಅದ್ಭುತವಾದ ರಿಸಲ್ಟ್ ನಿಮಗೆ ಸಿಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ. ಇನ್ನು ನಿಮಗೆ ಸಂತಾನದ ಬಗ್ಗೆ ಚಿಂತೆ ಇದ್ರೆ ಸಂತಾನದ ಯೋಗದ ಒಂದು ಅವಕಾಶಗಳು ಕಂಡು ಬರ್ತಾ ಇರುವಂತದ್ದು. ವಿವಾಹದ ಬಗ್ಗೆ ಚಿಂತೆ ಇದ್ರೆ ಒಂದಿಷ್ಟು ವಿವಾಹಕ್ಕೆ ಸಂಬಂಧಪಟ್ಟಂತ ಪ್ರೊಸೆಸ್ಗಳು ನಡೆಯುವಂತ ಸಾಧ್ಯತೆ ಇದೆ. ಅವಶ್ಯಕವಾಗಿರತಕ್ಕಂತ ಖರ್ಚು ವೆಚ್ಚಗಳಿಗೆ ಕಡಿವಾಣವನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಇತ್ತೀಚೆಗಂತೂ ಲಂಗು ಲಗಾಮಿಲ್ಲ, ಹೋಗ್ತಾ ಇದೆ, ಮೀಟರ್ ಓಡ್ದಂಗ್ ಓಡ್ತಾ ಇದೆ, ಬರ್ತಾ ಇದೆ, ದುಡ್ಡು ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನುವಂತಹ ಕೊರಗು ಬಹಳ ದಿನಗಳಿಂದ ಕಾಡ್ತಾ ಇದೆ. ಹಾಗಾಗಿ ನೀವೇ ಅದಕ್ಕೆ ಒಂದಿಷ್ಟು ಸೊಲ್ಯೂಷನ್ ಅನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಅನವಶ್ಯಕವಾಗಿರುವಂತ ಖರ್ಚುಗಳು ಏನಿದೆ ಅದಕ್ಕೆ ನೀವು ಕಡಿವಾಣ ಹಾಕುವಂತ ಪ್ರಯತ್ನವನ್ನ ನೀವು ಈ ತಿಂಗಳಲ್ಲಿ ಮಾಡ್ಕೊಂಡ್ರೆ ಬಹಳ ಒಳ್ಳೆ ಅನುಕೂಲತೆಗಳಾಗತ್ತೆ. ವಕೀಲರಿಗೆ ಉನ್ನತವಾಗಿರತಕ್ಕಂತ ಸ್ಥಾನಮಾನಗಳು ಸಿಗುವಂತ ಸಾಧ್ಯತೆ ಇದೆ. ವಿಶೇಷವಾಗಿ ವ್ಯಾಪಾರಸ್ಥರಿಗೆ, ಈ ಪುಸ್ತಕ ವ್ಯಾಪಾರ, ಬೆಳ್ಳಿ ಬಂಗಾರ ಒಡವೆ ತಯಾರಕರಿಗೆ, ಸ್ವಲ್ಪ ಈ ವಿಶೇಷವಾಗಿ ರಾಜಕಾರಣಿಗಳಿಗಂತೂ ಬಹಳ ಅದ್ಭುತವಾಗಿರತಕ್ಕಂತ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂತ ಸಾಧ್ಯತೆಗಳು ಇದೆ. ಡಾಕ್ಟರ್ಸ್ ಗಳಿಗೆ, ಈ ಮೆಡಿಕಲ್
ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಆದಾಯಗಳು ಸಿಗುತ್ತೆ. ಪ್ರತಿಷ್ಠಿತವಾಗಿರ್ತಕ್ಕಂಥ ಕಂಪನಿಗಳಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂತಹ ಸರ್ಕಾರಿ ಅರೆ ಸರ್ಕಾರಿಯ ಹುದ್ದೆಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ರಾಜಕಾರಣಿಗಳಿಗೆ ಒಂದು ಆತಂಕ ಇರುತ್ತೆ, ಏನಂತಂದ್ರೆ ನನ್ನ ಇರುವಂತ ಸ್ಥಾನಮಾನ ಯಾರಾದ್ರೂ ಓವರ್ಟೇಕ್ ಮಾಡ್ಬಿಡ್ಬೋದು ಅಥವಾ ಯಾರಾದ್ರೂ ತಗೊಂಡ್ಬಿಡ್ಬೋದು ಅನ್ನುವಂತ ಒಂದು ಭಯ ಇರುತ್ತೆ. ಭಯ ಬೇಡ, ಧೈರ್ಯದಿಂದ ಮುನ್ನುಗ್ಗಿ ಖಂಡಿತ ನೀವು ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಗುರುತಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಅದ್ಭುತವಾಗಿರತಕ್ಕಂತ ರಿಸಲ್ಟ್ ನಿಮಗೆ ಸಿಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಆಹಾರ ಪದಾರ್ಥಗಳು ಸರಬರಾಜು ಮಾಡತಕ್ಕಂಥವ್ರಿಗೆ ಸಹಜವಾಗಿ ಬಹಳಷ್ಟು ಲಾಭಗಳು ಆದಾಯಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಕಲಾವಿದರಿಗಂತೂ ಬಹಳ ಅದ್ಭುತವಾಗಿರತಕ್ಕಂತ ಫಲ ಸಿಗ್ತಾ ಇರತಕ್ಕಂಥದ್ದು. ಈ ತಿಂಗಳಲ್ಲಿ ಕಲಾವಿದರಿಗೆ ಬಹಳ ವಿಶೇಷವಾಗಿ ಒಳ್ಳೆ ಪ್ಲಾಟ್ಫಾರ್ಮ್, ಒಳ್ಳೆ ವೇದಿಕೆಗಳು ಸಿಗುತ್ತೆ. ಅದು ಚಿತ್ರೋದ್ಯಮ ಇರ್ಬೋದು, ಟಿವಿ ಮಾಧ್ಯಮ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಗ್ರಾಮೀಣ ಮಟ್ಟದ ಕಲೆಗಾರರು ಇರ್ಬೋದು, ಬಹಳಷ್ಟು ಅನುಕೂಲತೆಗಳು ಕಂಡು ಬರುತ್ತೆ. ಒಳ್ಳೆ ಪ್ಲಾಟ್ಫಾರ್ಮ್ಗಳು ಸಿಗ್ತವೆ. ಅದು ಚಿಕ್ಕ ಚಿಕ್ಕ ವೇದಿಕೆಗಳಿರ್ಬೋದು. ಸಿಕ್ಕಿರುವಂತದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಂಡ್ರೆ ಒಳ್ಳೆ ಅವಕಾಶಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಅದ್ಭುತವಾದ ಪರಿಹಾರಗಳು ತಿಳಿಸ್ತೀನಿ. ಈ ವಿಡಿಯೋದುದ್ದಕ್ಕೂ ನಾವು ನೋಡಿದಾಗ ನಿಮ್ಗೆ ಒಳ್ಳೆ ಫಲಾನೇ ಇದೆ, ಆದ್ರೆ ಅಲ್ಲಿ ನಾವು ಕೆಲವೊಂದು ಎಚ್ಚರಿಕೆಗಳನ್ನ ತಿಳಿಸಿದೀವಿ. ಆ ಎಚ್ಚರಿಕೆಗಳನ್ನ ನೀವು ಅನುಷ್ಠಾನಕ್ಕೆ ತಂದಿದ್ದೆ ಆದ್ರೆ ನಿಮಗೆ ಅದ್ಭುತವಾಗಿರತಕ್ಕಂತ ಫಲ ಸಿಗುತ್ತೆ ಅನ್ನುವಂಥದ್ದಂತೂ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಅದ್ಭುತವಾದ ಪರಿಹಾರಗಳು ಏನ್ ಮಾಡ್ಕೋಬೇಕಂತಂದ್ರೆ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಯನ್ನ ಆರಾಧನೆ ಮಾಡತಕ್ಕಂಥದ್ದು, ವಿಶೇಷವಾಗಿ ರಾಯರ ಪೂಜೆಯನ್ನು ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಜೊತೆಗೆ ಬ್ರಾಹ್ಮಣರಿಗೆ ವಸ್ತ್ರದಾನ ಮಾಡತಕ್ಕಂಥದ್ದು ಬಹಳ ಅನುಕೂಲಕರವಾಗಿರತಕ್ಕಂತ ಫಲ ಸಿಗುತ್ತೆ. ಆಂಜನೇಯನಿಗೆ ಎಳ್ಳೆಣ್ಣೆಯನ್ನು ಅರ್ಪಿಸ್ತಕ್ಕಂಥದ್ದು, ಜೊತೆಗೆ ಪವಮಾನ ಹೋಮವನ್ನು ಮಾಡಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಹಿರಿಯರಿಗೆ ಒಂದು ಪಾಲನೆಯನ್ನ ಮಾಡತಕ್ಕಂಥದ್ದು, ತಂದೆ ತಾಯಿಗಳ ಸೇವೆಯನ್ನು ಮಾಡತಕ್ಕಂಥದ್ದು, ಅಜ್ಜ ಅಜ್ಜಿಯರ ಸೇವೆಯನ್ನು ಮಾಡತಕ್ಕಂತಹ ಒಂದು ಮಹತ್ವದ ಕಾರ್ಯವನ್ನು ಮಾಡ್ಕೊಳ್ಳಿ. ಹಿರಿಯರ ಅನುಗ್ರಹಕ್ಕೆ ಪಾತ್ರವಾಗಿ ಭಗವಂತನ ಅನುಗ್ರಹ ಖಂಡಿತವಾಗಿಯೂ ಈ ಎಲ್ಲ ತುಂಬಾ ಸಿಂಪಲ್ ಆಗಿರತಕ್ಕಂತ ಪರಿಹಾರಗಳಿದಾವೆ, ಮಾಡ್ಕೊಳ್ಳಿ. ಭಗವಂತನ ಕೃಪೆಗೆ ಪಾತ್ರವಾಗಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.